ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ದೇನಾದರೂ ಕೆಲಸ ಇದ್ದರೆ ಈ ವಿಡಿಯೋನ ಸೇವ್ ಮಾಡಿಕೊಂಡು ಲೇಟರ್ ಬಂದು ನೋಡಿ. ಸೊ ನೀವೇನಾದರೂ ಮಧ್ಯದಲ್ಲೇ ಸ್ಕಿಪ್ ಮಾಡಿ ಹೋಗ್ತೀರಾ ಅಂದರೆ ನೀವು ಸುಮ್ಮನೆ ಈ ವಿಡಿಯೋ ನೋಡೋದು ವೇಸ್ಟ್ ಆಗುತ್ತೆ. ಎಕ್ಸಾಮಲ್ಲಿ ಏನೂ ಹೆಲ್ಪ್ ಆಗೋಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ MCQ ಹಾಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಕ್ವಶನ್ಸ್ಗಳು ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿಬಿಡಿ. ಸೊ ಇವತ್ತಿನ ವಿಡಿಯೋ ಬಂದು ಫಿಸಿಕಲ್ ಕೆಮಿಸ್ಟ್ರಿ, ಇನಾರ್ಗಾನಿಕ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ನ ಹೇಳ್ತಾ ಹೋಗ್ತೀನಿ. ಇಷ್ಟು ನೀವು ಕವರ್ ಮಾಡ್ಕೊಂಡು ಹೋದರೆ ಈಸಿಯಾಗಿ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಹಾಗೆ ಫಿಸಿಕಲ್ ಕೆಮಿಸ್ಟ್ರಿನ ಕವರ್ ಮಾಡ್ಕೋಬೋದು. ಸೊ ನಾನು ಕೂಡ ಲಾಸ್ಟ್ ಇಯರ್ 99 ಸ್ಕೋರ್ ಮಾಡೋ ಕೆಮಿಸ್ಟ್ರಿಯಲ್ಲಿ ಇದೇ PDF ರೆಫರ್ ಮಾಡಿದ್ದೆ. ಅದೇ PDF ನಿಮಗೆ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಫಿಸಿಕಲ್ ಕೆಮಿಸ್ಟ್ರಿ ಮೊದಲ ಚಾಪ್ಟರ್ ಸೊಲ್ಯೂಷನ್ನು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಸೊ ಫಸ್ಟ್ ಚಾಪ್ಟರ್ ಯಾವತ್ತೂ ನೀವು ಕರೆಕ್ಟ್ ರೆಡಿಯಾಗಿ ಹೋಗಬೇಕು. ಸೊಲ್ಯೂಷನಲ್ಲಿ ಮಾಸ್ ಪರ್ಸೆಂಟೇಜ್ ಇದೆ, ಐಡಿಯಲ್ ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇವರ್ಸ್ ಬರೋ ಸಾಧ್ಯತೆ ಇದೆ. ಹೆನ್ರೀಸ್ ಲಾ ಆ್ಯಂಡ್ ಅಪ್ಲಿಕೇಶನ್ನು ಆ್ಯಂಡ್ ರೋಲ್ಸ್ ಲಾ ಆ್ಯಂಡ್ ಅಪ್ಲಿಕೇಶನ್ ಎರಡು ನೋಡ್ಕೊಂಡು ಹೋಗಿರಿ. ಸೊ ಅದೇ ರೀತಿ ಮುಂದೆ ಹೋದರೆ ಆಸ್ಮೋಸಿಸ್ ಆ್ಯಂಡ್ ಐಸ್ಟೋನಿಕ್ ಇದು ಕೂಡ ಇದು ನೋಡ್ಕೊಂಡು ಹೋಗಿರಿ. ಡೆಫಿನೇಷನ್ 3 ಡೆಫಿನೇಷನ್ ಗೊತ್ತಿರಲಿ. ಅದೇ ರೀತಿ ಫ್ಯಾಕ್ಟರ್ ಎಂದು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ, ಅದು ಎಲ್ಲ ನೆನಪಿರಲಿ. ಕೊಲೈಡಿವ್ ಪ್ರಾಪರ್ಟಿಗೂ ಅಷ್ಟು ಕೂಡ ನೀವು ಎಲ್ಲ ತರೋ ಆಗಿರಲಿ. ಸೊ ನೆಕ್ಸ್ಟ್ ಬಂದು ಎಲೆಕ್ಟ್ರೋ ಕೆಮಿಸ್ಟ್ರಿ. ಈ PDF ನಿಮಗೆ ಬೇಕು ಅಂದರೆ ನಾನು ವಾಟ್ಸಪ್ ಜಾಯ್ನ್ ಆಗಿರಿ ವಾಟ್ಸಪ್ ಚಾನಲ್ಗೆ, ಅಲ್ಲಿ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಡಿ. ಈ PDF ನೀವು ಸೈಡಿಗೆ ಇಟ್ಕೊಂಡು ನಾನು ಯಾವ್ಯಾವ ಕ್ವಶನ್ ಓದಿದ್ದೀನಿ, ಯಾವ್ಯಾವ ಕ್ವಶನ್ ಓದಬೇಕು, ನಾನು ಎಷ್ಟು ಕಾನ್ಫಿಡೆಂಟ್ ಇದ್ದೀನಿ, ಸೊ ರಿಯಲಿ ನಾನು ಪ್ರಿಪೇರ್ ಆಗಿದ್ದೀನಿ ಕೆಮಿಸ್ಟ್ರಿಗೆ ಅಂತ ನಿಮಗೆ ಗೊತ್ತಾಗುತ್ತೆ ಈ PDF ಡೌನ್ಲೋಡ್ ಮಾಡ್ಕೊಂಡು. ಸೊ ಇನ್ನು ಎಲೆಕ್ಟ್ರೋ ಕೆಮಿಸ್ಟ್ರಿ ಬಂದರೆ ಇದರಲ್ಲಿ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಆ್ಯಂಡ್ ಟೈಪ್ಸ್ ಇದೆ. ಸೊ ಅದು ಬಿಟ್ಟರೆ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಇದೊಂದು ಕೋರಸ್ ಲಾ ಅನ್ನೋದು. ಸೊ ಇದು ಬಿಟ್ಟರೆ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರಾನ್ ಎರಡು ನೋಡ್ಕೊಂಡು ಹೋಗಿರಿ. ಸೊ ಇದು ಬಿಟ್ಟರೆ ಇದರಲ್ಲಿ ಹಾಫ್ ಸೆಲ್ ಆಫ್ ಬ್ರೋಮೈಡ್ ಎಲ್ಲ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಡಯಾಗ್ರಾಮ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇದು ಮಾತ್ರ ಮಿಸ್ಸೇ ಮಾಡಬೇಡಿ. ಪ್ರತಿ ವರ್ಷ ಕೇಳ್ತಾರೆ, ಈ ವರ್ಷನೇ ಕೇಳ್ತಾರೆ, ನಾನು 100% ಕೊಡ್ತೀನಿ. ಸೊ ಇದಿಷ್ಟು ಈ ಪಾಠ ಆದರೆ ಸೆಲ್ಸ್ಗಳು ಇದು ಕಡೆ ಬಂದರೆ ಸೆಲ್ಸಿಗೆ ಅಷ್ಟು ಸೆಲ್ಸ್ ನೋಡ್ಕೊಂಡು ಹೋಗಿರಿ. ನಿಕಲ್ ಕ್ಯಾಡ್ಮಿಯಮ್ ಸೆಲ್ ಆಗಿರ್ಬೋದು, H2O2 ಸೆಲ್ ಆಗಿರ್ಬೋದು. ಸೊ ಇನ್ನೊಂದು ಯಾವುದೋ ಒಂದು ಸೆಲ್ ಇದೆ ಇದರಲ್ಲಿ ಬಿಟ್ಟಿದ್ದೀನಿ ನಾನು, ಅದನ್ನು ನೀವು ನೋಡ್ಕೊಂಡು ಹೋಗಿರಿ. ಅದೇ ರೀತಿ ಕೊರೋಷನ್ ಬಗ್ಗೆನೂ ಒಂದು ಕಾರ್ನೋಟಿಕ್ ರಿಯಾಕ್ಷನ್ ನೋಡ್ಕೊಂಡು ಹೋಗಿರಿ. ಸೊ ನೆಕ್ಸ್ಟ್ ಬಂದು ಕೆಮಿಕಲ್ ಕೈನೆಟಿಕ್ಸು. ಕೆಮಿಕಲ್ ಕೈನೆಟಿಕ್ಸಲ್ಲಿ ಫಿಕ್ಸ್ ಕ್ವಶನ್ ಇದ್ದಾವೆ. ಸೊ ಇಲ್ಲ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೇಳ್ತಾರೆ, ಇಲ್ಲ 0 ಆರ್ಡರ್ ರಿಯಾಕ್ಷನ್ ಕೇಳ್ತಾರೆ. ಬಿಟ್ಟರೆ ಇದರಲ್ಲಿ ಏನೇನು ಇಲ್ಲ. ಇದೊಂದು ಹಾಫ್ ಪೀರಿಯಡ್ ಒಂದಿದೆ. ಈ 3 ಕ್ವಶನ್ ನೋಡ್ಕೊಂಡು ಹೋದ್ರೆ ನೀವು ಈಸಿಯಾಗಿ ಒಂದಂತ ಬಂದಿರುತ್ತೆ. ಸೊ ಇನ್ನೊಂದು ಅಟೆಂಡ್ ಮಾಡಬೇಕಾದ್ರೆ ಇವೆಲ್ಲ ಓದ್ಕೊಂಡು ಹೋಗಿರ್ಬೇಕು ನೀವು. ಇಷ್ಟೇ. ಇನ್ನು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದರೆ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೇವಲ 2 ಟಾಪಿಕ್ ಇರೋದ್ರಿಂದ ಒಂದು ಟಾಪಿಕ್ ನೀವು ಕರೆಕ್ಟಾಗಿ ಫುಲ್ಲಿ ಪ್ರಿಪೇರ್ ಆಗಿ ಇನ್ನೊಂದು ಟಾಪಿಕ್ನ ಇಂಪಾರ್ಟೆಂಟ್ ನೋಡ್ಕೊಂಡು ಹೋದ್ರೂ ಕೂಡ ಈಸಿಯಾಗಿ ಔಟ್ ಆಫ್ ಔಟ್ ತೊಗೋಬೋದು ನೀವು. ಸೊ ಅದೇ ರೀತಿ D ಆ್ಯಂಡ್ F ಬ್ಲಾಕ್ ನಾನು ಲೀಸ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಲ್ಯಾಂಥೋಡೈಡ್ ಕಾಂಟ್ರಾಕ್ಷನ್ ಇದು ಒಂದು, ಅಕ್ಟೈನಾಯ್ಡ್ ಕಾಂಟ್ರಾಕ್ಷನ್ ಒಂದು. ಸೊ ಇದೊಂದು ಬಿಟ್ಟರೆ 2 ಇಂಪಾರ್ಟೆಂಟ್, ಇವೆರಡರಲ್ಲಿ ಒಂದು ಇದ್ದೇ ಇರುತ್ತೆ. ಪ್ರಿಪ್ರೇಷನ್ ಮತ್ತು ತರೋಲಿ ಪ್ರಿಪೇರ್ ಆಗಿರಲಿ. ಅದೇ ರೀತಿ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಥೋಡ್ ಆ್ಯಂಡ್ ಕ್ಯಾಥೋಡ್ ಆಗಿರ್ಬೋದು, ಇದೊಂದು. ಲಾಸ್ಟ್ ಇನಾರ್ಗ್ಯಾನಿಕ್ ಟಾಪಿಕ್ ನೋಡೋದಾದರೆ ಕೋಆರ್ಡಿನೇಷನ್ ಕಾಂಪೌಂಡು. ಸೊ ಇದು ಈಸಿಯೆಸ್ಟ್ ಚಾಪ್ಟರ್ ಇದೆ. ಇದರಲ್ಲಿ ಇದೇ ಕ್ವಶನ್ ಬರುತ್ತೆ ಅಂತ ಈಸಿಯಾಗಿ ಹೇಳ್ಬೋದು. ಸೊ ನೀವು VBT ಥಿಯರಿ 4 ನೋಡ್ಕೊಂಡು ಹೋಗ್ರಿ. 4 ಬಿಟ್ಟು ಎಕ್ಸ್ಟ್ರಾ ಏನು ಕೊಡೋಲ್ಲ. ಸೊ ಜಸ್ಟ್ ಅದು ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಬರೀರಿ. ಆಮೇಲೆ ಅದು ಯಾವ ಇನ್ನರ್ ಆರ್ಬಿಟಲ್ಲ, ಔಟರ್ ಆರ್ಬಿಟಲ್ಲ, ಯಾವ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬರೀರಿ. ಅಷ್ಟು ಬರ್ರೆ 3 ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ಸೊ ಅದರಲ್ಲಿ ಬಿಟ್ಟರೆ ಮತ್ತೆ ಈ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ಇದು ವಾರ್ನೆಸ್ ಥಿಯರಿ ಕೇಳ್ತಾರೆ. ಇದನ್ನು ಬಿಟ್ಟರೆ ಕೋಆರ್ಡಿನೇಷನ್ ನಂಬರು, ಆಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ತಾರೆ. ಇದನ್ನು ಬಿಟ್ಟರೆ ಸೊ ಆಮೇಲೆ ಇನ್ನೊಂದು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂತೂ ಇದ್ದೇ ಇರುತ್ತೆ ಪ್ರತಿ ವರ್ಷ, ಇದನ್ನು ನೋಡ್ಕೊಂಡು ಹೋಗಿರಿ. ಸೊ ಇದನ್ನು ಬಿಟ್ಟರೆ ಇದರಲ್ಲಿ ಯಾವುದೂ ಇಲ್ಲ, ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.